टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ 13 ಪಾಯಿಂಟ್ಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಸಿದ್ಧತೆ ಕೂಡ ನಡೀತಾ ಇದೆ. ದೂರುದಾರ ಆರೋಪಿಸಿದ್ದ ಕಲ್ಲೇರಿ ಬಗ್ಗೆ ಎಸ್ಐಟಿಗೆ ಕುತೂಹಲ ಹೆಚ್ಚಾಗಿದೆ. ಶಾಲಾ ಬಾಲಕಿ ರೇಪ್ ಹಾಗೆ ಮರ್ಡರ್ ಬಗ್ಗೆ ದೂರುದಾರ ಹೇಳಿಕೆಯನ್ನ ನೀಡಿದ್ದ ಅತಿ ಗಂಭೀರ ಆರೋಪದ ಕಡೆಗೆ ಈಗ ಎಸ್ಐಟಿ ಅಧಿಕಾರಿಗಳು ದೃಷ್ಟಿಯನ್ನ ನೆಟ್ಟಿದ್ದಾರೆ. ನೋಡಿ, ಈ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಒಂದ್ ಕಡೆ ಆತ 13 ಕಡೆಗಳಲ್ಲಿ ಗುರುತು ಮಾಡಿದ್ದ. ಪೃಥ್ವಿಯನ್ನ ಮಾತಾಡಿಸ್ತಾ ಹೋಗೋಣ. ನೋಡಿ, ಇದು ವಯಸ್ಸು 12ರಿಂದ 15 ವರ್ಷಗಳ ನಡುವೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಾಲಕಿ ಬಗ್ಗೆ ಮಾತನಾಡ್ತಾ ಇದ್ವಿ, ರೇಪ್ ಅಂಡ್ ಮರ್ಡರ್ ಕೇಸ್. ಆ ಬಾಲಕಿ ಸಮವಸ್ತ್ರ ಕೂಡ ಧರಿಸಿದ್ಲು ಅನ್ನುವಂಥದ್ದು. ಅವಳ ಲಂಗ ಮತ್ತು ಒಳ ಉಡುಪು ಇರಲಿಲ್ಲ. ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಅಲ್ಲಿ ಕಾಣಿಸ್ತಾ ಇತ್ತು. ಈ ಪ್ರಕರಣದಲ್ಲಿ ಅವಳ ಕುತ್ತಿಗೆ ಹಿಸುಗಿರುವ ಗುರುತುಗಳು ಕೂಡ ಇದ್ವು. ನನಗೆ ಗುಂಡಿ ಅಗೆಯಲು ನಿರ್ದೇಶನವನ್ನ ನೀಡಿದ್ರು. ದೂರುದಾರ ಕೊಟ್ಟಂತಹ ಹೇಳಿಕೆ ಇದು. ಅವಳ ಶಾಲಾ ಬ್ಯಾಗ್ನೊಂದಿಗೆ ಹೂಳೋದಕ್ಕೆ ನನಗೆ ಹೇಳಿದ್ರು. ಆ ಸನ್ನಿವೇಶ ನನಗೆ ಇಂದಿಗೂ ಕೂಡ ನೆನಪಲ್ಲಿದೆ, ಮಾಸಿಲ್ಲ ಅನ್ನುವಂಥ ಮಾತನ್ನ ಆತ ಹೇಳ್ತಾ ಇದ್ದಾನೆ. ನೋಡಿ, ಈಗ 13 ಪಾಯಿಂಟ್ನ ನಂತರದಲ್ಲಿ, ಏನು 13 ಪಾಯಿಂಟ್ ನಾವು ತೋರಿಸ್ತಾ ಇದ್ದೀವಿ ಮೊನ್ನೆಯಿಂದಲೂ ಕೂಡ, ಆ 13 ಪಾಯಿಂಟ್ನ ನಂತರದಲ್ಲಿ ಮತ್ತೊಂದು ಪ್ರದೇಶವನ್ನ ಆತ ಹೇಳಿದ್ದಾನೆ. ಕಲ್ಲೇರಿ ಅನ್ನುವಂತಹ ಪ್ರದೇಶ, ಆ ಭಾಗದಲ್ಲಿ ಶಾಲಾ ಬಾಲಕಿಯನ್ನ ಹೂಳಲಾಗಿತ್ತು. ಅಂದ್ರೆ ಶಾಲಾ ಬಾಲಕಿಯ ಶವವನ್ನ, ಆಕೆ ಯೂನಿಫಾರ್ಮ್ ನಲ್ಲಿದ್ಲು, ಆಕೆಯ ಜೊತೆ ಬ್ಯಾಗ್ ಇತ್ತು, ಒಳ ಉಡುಪುಗಳು ಇರಲಿಲ್ಲ. ಈ ರೀತಿ ಒಂದಷ್ಟು ವಿವರಣೆಯನ್ನ ಆತ ಕೊಟ್ಟಿದ್ದ ದೂರಿನ ಸಂದರ್ಭದಲ್ಲಿ. ಹೀಗಾಗಿ ಆ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಆತ ಹೇಳ್ತಾ ಇರೋದು ನಿಜಾನಾ? ಆ ಬಗ್ಗೆ ಸತ್ಯಾಂಶವನ್ನು ಹೊರತೆಗೆಯೋದಕ್ಕೆ ಎಸ್ಐಟಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ದೂರುದಾರನ ಹೇಳಿಕೆ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗಿಳಿದಿದೆ ಎಸ್ಐಟಿ. ಶಾಲಾ ಬಾಲಕಿ ನಾಪತ್ತೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ ಎಸ್ಐಟಿ. ಕಲ್ಲೇರಿ, ಧರ್ಮಸ್ಥಳ ಸುತ್ತಮುತ್ತ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. 2010ರಲ್ಲಿ ಶಾಲಾ ಬಾಲಕಿ ನಾಪತ್ತೆ ಆಗಿದ್ಲ. ಧರ್ಮಸ್ಥಳ, ಬೆಳ್ತಂಗಡಿ ಭಾಗದ ಶಾಲೆಗಳಲ್ಲಿ ಮಾಹಿತಿ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಶಾಲಾ ವಿದ್ಯಾರ್ಥಿನಿಯನ್ನ ಅಲ್ಲಿ ಹೂಳಲಾಗಿತ್ತು ಅಂತ ಹೇಳಿ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ? ಅಲ್ಲೇನಾದ್ರೂ ಅಪಹರಣ ಪ್ರಕರಣ ದಾಖಲಾಗಿತ್ತಾ ಅಥವಾ ಮಿಸ್ಸಿಂಗ್ ಕೇಸ್ ಏನಾದ್ರೂ ದಾಖಲಾಗಿತ್ತಾ? 2010ರಲ್ಲಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಪೆಟ್ರೋಲ್ ಬಂಕ್ ನಿಂದ 500 ಮೀಟರ್ ದೂರದಲ್ಲಿ ಆ ಸ್ಥಳ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕಲ್ಲೇರಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ನಿಂದ 500 ಮೀಟರ್ ದೂರದಲ್ಲಿ ಆತ ಒಬ್ಬ ಶಾಲಾ ಬಾಲಕಿಯನ್ನ, ನಾನು ಆಕೆಯ ಶವವನ್ನ ಹೂತಾಕಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಆ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಅಧ್ಯಯನಕ್ಕಿಳಿದಿದ್ದಾರೆ, ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಇಲ್ಲಿ ಗಮನಿಸ್ತಾ ಇರೋ ಹಾಗೆ 13 ಪಾಯಿಂಟ್ಗಳು ಮಾತ್ರವಲ್ಲ, ಈಗ 13 ಪಾಯಿಂಟ್ನ ನಂತರದಲ್ಲಿ ಮತ್ತೊಂದಷ್ಟು ಸ್ಥಳಗಳನ್ನ ಆತ ಹೇಳಿದ್ದಾನೆ ಅಂತ ಹೇಳಿ, ಅದರಲ್ಲೂ ಕಲ್ಲೇರಿ ಭಾಗದಲ್ಲಿ ಅಲ್ಲಿ ಶಾಲಾ ವಿದ್ಯಾರ್ಥಿಯ ಶವವನ್ನ ಹೂತಿದ್ದೀನಿ ಎನ್ನುವಂತಹ ಮಾಹಿತಿ. ಆ ಕುರಿತಂತೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ದಾಖಲೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪೃಥ್ವಿ? ಖಂಡಿತ ಮಧು, ಇಲ್ಲಿ ಏನು 2010 ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೀತು ಅಂತ ಹೇಳಿ ಆ ದೂರುದಾರ ಹೇಳಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಆ ದೂರುದಾರ ಅಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಆ 2010 ಸಂದರ್ಭದಲ್ಲಿ 12ರಿಂದ 15 ವರ್ಷದ ಬಾಲಕಿಯರು, ಆ ಒಂದು ಕಲ್ಲೇರಿ ಸುತ್ತಮುತ್ತ, ಧರ್ಮಸ್ಥಳ ಸುತ್ತಮುತ್ತ ಬಾಲಕಿಯರನ್ನ ಅಲ್ಲಿ ಅತ್ಯಾಚಾರವನ್ನ ಮಾಡಲಾಗಿತ್ತು. ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡಲಾಗಿತ್ತು. ಅದನ್ನ ಹೂತ್ಲಿಕ್ಕೆ ನನಗೆ ನಿರ್ದೇಶನ ಸಿಕ್ಕಿತ್ತು ಅಂತ ಹೇಳಿ ಆತ ಹೇಳುವಂಥದ್ದು. ಆದ್ರಿಂದ ಆ ಒಂದು ಆ ಪ್ರದೇಶದಲ್ಲಿ ಈಗ ಎಸ್ಐಟಿ ತನಿಖೆ ಮಾಡುವಂತ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ 13 ಪಾಯಿಂಟ್ ಮುಗಿದ ನಂತರ ಕಲ್ಲೇರಿ ರಹಸ್ಯಕ್ಕೆ ಕೈ ಹಾಕುವಂತ ಸಾಧ್ಯತೆಗಳಿದೆ. ಈಗಾಗಲೇ ಎಸ್ಐಟಿ ತಂಡ ಅದ್ರ ಬಗ್ಗೆ ಕೆಲವೊಂದು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಏನು ಆರಂಭಿಕ ಹಂತದಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ದೂರನ್ನ ಏನಾತ ಕೊಡ್ತಾನೆ ಅಂತ ಹೇಳಿದ್ರೆ, ಈ ಒಂದು ಶಾಲಾ ಬಾಲಕಿ, ಅಂದ್ರೆ 12ರಿಂದ 15 ವರ್ಷದ ಶಾಲಾ ಬಾಲಕಿ ಒಬ್ಳು, ಆಕೆ ಮೃತಪಟ್ಟಿರ್ತಾಳೆ. ಅವಳನ್ನ ನನ್ನ ಬಳಿ ಹೇಳಿ ಅವಳನ್ನ ಹೂತಾಕು ಅಂತ ಹೇಳಲಾಯಿತು. ಆಕೆಯ ಜೊತೆಯಲ್ಲಿದ್ದಂತಹ ಆ ಒಂದು ಶಾಲಾ ಬ್ಯಾಗ್ ಮತ್ತೆ ಅವಳ ಹತ್ರ ಬೇರೆ ಬೇರೆ ಏನು ವಸ್ತುಗಳಿತ್ತು ಅದನ್ನು ಕೂಡ ಅಲ್ಲೇ ಹಾಕುವಂತ ಹೇಳಿ ಇನ್ಸ್ಟ್ರಕ್ಷನ್ ಸಿಕ್ತು, ನಮ್ಮ ಮೇಲ್ವಿಚಾರಕರಿಂದ ಇನ್ಸ್ಟ್ರಕ್ಷನ್ ಸಿಕ್ತು. ಅದಾದ ಬಳಿಕ ನಾನು ಆ ಒಂದು ಹೂತಾಕುವಂತ ಸಂದರ್ಭದಲ್ಲಿ ಆ ಒಂದು ಏನು ಆ ಬಾಲಕಿಯ ಮೃತದೇಹದಲ್ಲಿ ಇನ್ನರ್ ವೇರ್ಸ್ ಇರಲಿಲ್ಲ, ಮತ್ತೆ ಬಟ್ಟೆ ಕೂಡ ಸರಿಯಾಗಿ ಇರಲಿಲ್ಲ. ಅದರಿಂದ ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತೇಳಿ ನನಗೆ ಗೊತ್ತಾಗಿತ್ತು. ಆ ಒಂದು ಘಟನೆನ ನನಗೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆತ ಹೇಳಿ ಆ ದೂರನ್ನ ಕ್ಲಿಯರ್ ಆಗಿ ಕೊಟ್ಟಿರೋ ಅಂಥದ್ದು. ಮತ್ತೆ ಅದ್ರ ಜೊತೆ ಇನ್ನೊಂದೇನು ಹೇಳ್ತಾನೆ ಅಂತ ಹೇಳಿದ್ರೆ, ಈಗೇನು ನಾವು 1ರಿಂದ 13 ಪಾಯಿಂಟ್ಗಳನ್ನು ನೋಡಿದ್ವಿ, ಅದರಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಮಾರ್ಕ್ ಅನ್ನ ಮಾಡಿರ್ತಾನೆ. ಇದರಲ್ಲಿ ಆ ರೀತಿ ಮಾಡಿಲ್ಲ. ಆತ ಹೇಳುವಂಥದ್ದು ಕಲ್ಲೇರಿ ಬಳಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅದರ 500 ಮೀಟರ್ ಸುತ್ತಮುತ್ತ ದೂರದಲ್ಲಿ ಈ ಒಂದು ಪ್ರದೇಶ ಇದೆ ಅಂತ ಹೇಳುವಂಥದ್ದು. ಅಂದ್ರೆ ಆತ ಹೇಳುವಂಥದ್ದು ಆ ಒಂದು ಪೆಟ್ರೋಲ್
ಬಂಕ್ ಇಂದ 500 ಮೀಟರ್ ಅಂತ ಹೇಳಿದ್ರೆ ಒಂದು ಅರ್ಧ ಕಿಲೋಮೀಟರ್ ರೇಡಿಯಸ್ ನಲ್ಲಿ ನಾನು ಹೂತ್ ಹಾಕಿದ್ದೀನಿ ಅನ್ನೋ ಮಾಹಿತಿಯನ್ನ ಹೇಳಿರುವಂತದ್ದು. ಈಗ SIT ಆ ಪಾಯಿಂಟ್ ಅನ್ನ ಗುರುತು ಮಾಡೋದಕ್ಕಿಂತ ಮೊದಲು ಈಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಹೋಗಿ 2010 ಸಂದರ್ಭದಲ್ಲಿ 12ರಿಂದ 15 ವರ್ಷದ ಶಾಲಾ ವಿದ್ಯಾರ್ಥಿನಿ ಯಾರಾದರೂ ನಾಪತ್ತೆಯಾಗಿದ್ದಾಳ, ಕೊಲೆ ಆಗಿದ್ದಾಳ, ಸೊ ಯಾವ್ದಾದ್ರು ಆ ಬಗೆಹರಿಯದ ಪ್ರಕರಣಗಳೇನಾದರೂ ದಾಖಲಾಗಿದೆಯಾ, ಇದ್ರ ಬಗ್ಗೆ ಪೊಲೀಸ್ ಠಾಣೆ, ಗ್ರಾಮ ಪಂಚಾಯಿತಿ ಮತ್ತೆ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಮತ್ತೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರ ಬಗ್ಗೆ ಈ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ SITಗೆ ಗೊತ್ತು ಅವರ ಈ ಒಂದು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದು SIT ಗೊತ್ತು. ಸೊ ಅದರಿಂದ ಮುಂದಿನ ಹಂತಗಳಲ್ಲಿ ಅದು ಯೂಸ್ ಆಗಲಿ ಅಂತ ಹೇಳಿ ಇದನ್ನೆಲ್ಲ ಕಲೆ ಹಾಕ್ತಾ ಇದೆ. ಮಧು. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆ ಅಶೋಕ್, ನಿಮಗೂ ಕೂಡ ಧನ್ಯವಾದಗಳು. ನಾವು ಗಮನಿಸ್ತಾ ಇರುವ ಹಾಗೆ 13 ಪಾಯಿಂಟ್ಗಳು ಮಾತ್ರವಲ್ಲ, ಈಗ 13 ಪಾಯಿಂಟ್ನ ನಂತರದಲ್ಲಿ ಕಲ್ಲೇರಿ ಅನ್ನುವಂತಹ ಭಾಗ ಕೂಡ ಇದೆ. ಅಲ್ಲಿ ಅತ್ಯಾಚಾರ ಆದಂತಹ ವಿದ್ಯಾರ್ಥಿನಿಯ ಶವವನ್ನ ನಾನು ಹೂತಿದ್ದೀನಿ ಅಂತ ಹೇಳಿ ದೂರುದಾರ ಹೇಳಿದ್ದಾನೆ. ಜೊತೆಗೆ ಆತ 100 ಶವಗಳನ್ನ ಹೂತಿರೋದಾಗಿ ತಾನೇ ಸ್ವತಃ ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಹೀಗಾಗಿ SIT ಅಧಿಕಾರಿಗಳು ಕೂಡ ಈ ಕುರಿತಂತೆ ದಾಖಲೆಗಳ ಪರಿಶೀಲನೆಗೂ ಕೂಡ ಮುಂದಾಗ್ತಾ ಇದೆ.